ಇನ್ನು ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಬಿಜೆಪಿ ನಾಯಕರ ನಡುವೆ ಮತ್ತೊಂದು ಸುತ್ತಿನ ಸಮರ ಆರಂಭವಾಗಿದೆ. ಗೃಹ ಸಚಿವರು ಆಗ್ತಾ ಇದ್ದಂತೆ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರು RSSನ ನೋಂದಣಿ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇದೇ ವಿಚಾರವನ್ನು ಎತ್ಕೊಂಡು ಅತ್ತ ಬಿಜೆಪಿ ನಾಯಕರು ಕೂಡ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ. ಅತ್ತ ಇಂದಿರಾ ಗಾಂಧಿ ಸರ್ಕಾರದ ಆದಿಯಾಗಿ ಎಲ್ಲ ಕಾಂಗ್ರೆಸ್ ಸರ್ಕಾರವೂ ಕೂಡ RSSನ ಮಣಿಸೋದಕ್ಕೆ ಪ್ರಯತ್ನ ಪಟ್ಟು, ಹೀಗಾಗಿ ನಿಮ್ಮ ಹೈಕಮಾಂಡ್ಗೆ ಆಗದಂಥ ಪ್ರಯತ್ನವನ್ನು ನಿಮ್ಮಿಂದ ಯಾಕೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಹೀಗಾಗಿ ಖರ್ಗೆ ಮತ್ತು ಬಿಜೆಪಿ ನಾಯಕರ ನಡುವೆ ಮಾತಿನ ಸಮರ ತೀವ್ರವಾಗ್ತಾ ಇದೆ. ಪ್ರಿಯಾಂಕ್ ಟಾರ್ಗೆಟ್ ಮಾಡಿ ಇವರು RSS ವಿರುದ್ಧ ಹಿಂಗ್ ಮಾಡ್ತಾ ಇದ್ದಾರೆ, ಬ್ಯಾನ್ ಮಾಡಕ್ ಹೇಳಿದ್ದಾರೆ. ನಿಮ್ಮ ಅಪ್ಪನ ಕೈಲೇ ಏನು ಮಾಡಕ್ಕಾಗಲ್ಲ, ನೀವೇನ್ ಮಾಡ್ತೀರಿ? ಪ್ರಿಯಾಂಕ್ ಖರ್ಗೆ ಡಿಕೆ ಸಂಪುಟದ ಯಂಗ್ ಅಂಡ್ ಎನರ್ಜೆಟಿಕ್ ಮಿನಿಸ್ಟರ್. ಗೃಹ ಸಚಿವರಾದ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಸುದ್ದಿಯಲ್ಲಿದ್ದಾರೆ. ಅದು ಕೂಡ ಬಿಜೆಪಿ ಹಾಗೂ RSSನ ವಿರೋಧದ ಕಾರಣಕ್ಕೆ. ವಿಷಯ ಏನಂದ್ರೆ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಸಚಿವ ಪ್ರಿಯಾಂಕ್ ಖರ್ಗೆ RSS ಬಗ್ಗೆ ಮಾತನಾಡ್ತಲೇ ಬರ್ತಿದ್ರು. ಅದರ ಅಸ್ತಿತ್ವವನ್ನ ಪ್ರಶ್ನಿಸ್ತಾ ಇದ್ರು. ಇದಕ್ಕೆ ಬಿಜೆಪಿಗರು ಸಹ ತಕ್ಕ ತಿರುಗೇಟು ಕೊಟ್ಟಿದ್ರು. ಇಷ್ಟರಲ್ಲೇ ಡಿಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿಯಾಗಿದ್ದಾರೆ. ಗೃಹ ಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆಗೆ ಪ್ರಮೋಷನ್ ಆಗಿದೆ. ಇದೇ ಹೊತ್ತಲ್ಲೇ ಕಾರ್ಕಳದಲ್ಲಿ ವ್ಯಕ್ತಿಯೊಬ್ಬ ಖರ್ಗೆಗೆ ಜೀವ ಬೆದರಿಕೆ ಹಾಕಿದ್ದಾನೆ. ಬೆದರಿಕೆ ಹಾಕಿದವನ ಕಮೆಂಟ್ ಸ್ಕ್ರೀನ್ ಶಾಟ್ ಅನ್ನ ಪ್ರಿಯಾಂಕ್ ಖರ್ಗೆ ಹಂಚಿಕೊಂಡಿದ್ದಾರೆ. ಇದೇ ಟ್ವೀಟ್ ನಲ್ಲಿ RSSನ ನೋಂದಣಿ ದಾಖಲೆ ರೆಡಿ ಮಾಡಿ ಇಟ್ಟುಕೊಳ್ಳುವಂತೆ ಬರೆದುಕೊಂಡಿದ್ದಾರೆ. ಡಿಆರ್ ಕರ್ನಾಟಕ ಬಿಜೆಪಿಗರೇ, ಯಾಕಿಷ್ಟು ಚಿಂತೆಗೊಳಗಾಗಿದ್ದೀರಿ? ನಾನು ಗೃಹ ಸಚಿವನಾಗಿ ಅಧಿಕಾರ ವಹಿಸಿಕೊಂಡು 48 ಗಂಟೆಗಳು ಕೂಡ ಆಗಿಲ್ಲ. ನಿಮ್ಮ ಭಯ, ನಿಮ್ಮಲ್ಲಿನ ಆತಂಕ, ನಿಮ್ಮಲ್ಲಿನ ದುಗುಡ ಎಲ್ಲವೂ ವ್ಯಕ್ತವಾಗ್ತಿದೆ. ಈಗಾಗಲೇ RSS ಅನ್ನ ಬಳಸಿಕೊಂಡು ನನ್ನನ್ನು ನಿಂದಿಸುತ್ತಿದ್ದೀರಿ ಹಾಗೂ ನನಗೆ ಜೀವ ಬೆದರಿಕೆ ಹಾಕುತ್ತಿದ್ದೀರಿ. ನೀವು ಮಾಡೋದನ್ನ ಮಾಡಿ. ಮುಖ್ಯವಾಗಿ ದಯವಿಟ್ಟು ನಿಮ್ಮ ಬಾಡಿ ಆಫ್ ಇಂಡಿವಿಜುವಲ್ಸ್ಗೆ ನನ್ನ ನಮಸ್ಕಾರವನ್ನ ತಿಳಿಸಿ ಹಾಗೂ ನಿಮ್ಮ ರಾಜಕೀಯ ಮೇಲಾಧಿಕಾರದ ಸಂಘಟನೆಯ ನೋಂದಣಿಗಾಗಿ ದಾಖಲೆಗಳನ್ನು ಸಿದ್ಧವಾಗಿಡಲು ಹೇಳಿ. ಪ್ರಿಯಾಂಕ್ ಖರ್ಗೆ ಮಾಡಿರುವ ಈ ಟ್ವೀಟ್ಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸಹಮತ ವ್ಯಕ್ತಪಡಿಸಿದ್ದಾರೆ. RSS ನೋಂದಣಿ ಆಗ್ಲಿ ಅನ್ನೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನಿಸಿದ್ದಾರೆ. ಪ್ರಿಯಾಂಕ್ ಟಾರ್ಗೆಟ್ ಮಾಡಿ ಇವರು RSS ವಿರುದ್ಧ ಹಿಂಗ್ ಮಾಡ್ತಾ ಇದ್ದಾರೆ, ಬ್ಯಾನ್ ಮಾಡಕ್ ಹೇಳಿದ್ದಾರೆ. ಪ್ರಿಯಾಂಕ್ ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಬ್ಯಾನ್ ಮಾಡಕ್ ಹೇಳಿಲ್ಲ, ನೀವು ರಿಜಿಸ್ಟ್ರಿ ಮಾಡಿ ಆಸ್ ಪರ್ ಕಾನೂನಿನ ರೀತಿಯ ನೀವು ಕೆಲಸ ಮಾಡಿ ಅಂತ ಅನ್ನೋದು ತಪ್ಪ. ಇನ್ನು RSS ನೋಂದಣಿಗೆ ದಾಖಲೆ ರೆಡಿ ಮಾಡಿಟ್ಕೊಳ್ಳಿ ಎಂಬ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ MLC CT ರವಿ ಕೆಂಡ ಕಾರಿದ್ದಾರೆ. ನಿಮ್ಮಪ್ಪನ ಕೈಯಲ್ಲೇ ಏನೂ ಮಾಡಲು ಆಗ್ಲಿಲ್ಲ, ಇನ್ನು ನೀವೇನ್ ಮಾಡ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ಮತ್ತೊಂದು ಕಡೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರಿಯಾಂಕ್ ಖರ್ಗೆ ಭ್ರಮೆಯಿಂದ ಹೊರಬರಲಿ ಅಂದಿದ್ದಾರೆ. ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ರು. ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ, ನೀವೇನು ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ. ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ನೋಂದಣಿ ಮಾಡ್ಕೊಳ್ಳೋಕ್ಕೆ ಅದು ಸಂಘ ಅಲ್ಲ, ಅದು ಬಿಸ್ನೆಸ್ಸು ಅಲ್ಲ, ಅದು ಸಮಾಜವನ್ನು ಸಂಘಟಿಸೋ ಸಂಘಟನೆ. ಇಂದಿರಾ ಗಾಂಧಿ ಅವರು ನಿಷೇಧ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಅವರಿಂದ ಆಗಿಲ್ಲ. ರಾಜೀವ್ ಗಾಂಧಿ ಅವರ ಕೈಯಲ್ಲಿ ಆಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೈಯಲ್ಲಿ ಆಗಿಲ್ಲ. ಸಂಘವನ್ನು ನಿಷೇಧ ಮಾಡೋದ್ರ ಬಗ್ಗೆ, ಸಂಘದ ಬಗ್ಗೆ ಏನಾದರೂ ಕಿರುಕುಳ ಕೊಡೋದ್ರ ಬಗ್ಗೆ, ಸಂಘಕ್ಕೆ ಕೆಟ್ಟ ಶಬ್ದದಿಂದ ದೊಡ್ಡವನಾಗ್ತೇನೆ ಅನ್ನುವಂಥ ಭ್ರಮೆಯಿಂದ ಹೊರಗೆ ಬರೋದು ಒಳ್ಳೆಯದು ಅಂತೇಳಿ ನನ್ನ ಸಲಹೆ. ಈ ಹಿಂದೆ ಸಂಘದ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಪ್ರಿಯಾಂಕ್ ಪತ್ರ ಬರೆದಿದ್ರು. ಈಗ ಸ್ವತಃ ಗೃಹ ಖಾತೆ ಪ್ರಿಯಾಂಕ್ ಬಳಿ ಇದ್ದು ಬಿಜೆಪಿ ಹಾಗೂ RSSಗೆ ಎಚ್ಚರಿಕೆ ಎಂಬಂತೆ ಟ್ವೀಟ್ ಮಾಡಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಹಿಂಜರಿಯದ ಕೇಸರಿ ಪಡೆ ಪ್ರಿಯಾಂಕ್ ಮಾತಿಗೆ ಕೌಂಟರ್ ಮಾಡ್ತಾ ಇದೆ. ಕಿರಣ್ ಹನಿಯಡ್ಕ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.